ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ಉಡುಪಿಯಲ್ಲೊಂದು ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಟೆಂಪೋ ಒಂದು ಉರುಳಿ ಬಿದ್ದಿರೋದ್ರಿಂದ 5 ಜನ ಮೃತಪಟ್ಟಿದ್ದಾರೆ ಅಂತ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಡೀಟೇಲ್ಸ್ ನೋಡೋಣ. ಉಡುಪಿಯ ಕಾಪುವಿನಲ್ಲಿ ಟೆಂಪೋ ಪಲ್ಟಿ 5 ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ಕಾಪುವಿನಿಂದ ಉಡುಪಿ ಕಡೆ ಸಾಗ್ತಾ ಇದ್ದ ವೇಳೆ ಈ ಅಪಘಾತ ಸಂಭವಿಸಿದೆ. ವೇಗದಿಂದ ಬರ್ತಾ ಇದ್ದ ಟೆಂಪೋ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪಲ್ಟಿಯಾಗಿದೆ. ಡಿವೈಡರ್ ಹಾರಿ ಸರ್ವಿಸ್ ರಸ್ತೆಗೆ ಬಿತ್ತು ಈ ಟೆಂಪೋ ಅಂತ. ಉತ್ತರ ಭಾರತ ಮೂಲದ ಕಾರ್ಮಿಕರು 5 ಜನ ಮೃತಪಟ್ಟಿದ್ದಾರೆ ಅಂತ. ಡೆಕೋರೇಟಿಂಗ್ ವಸ್ತುಗಳನ್ನು ಈ ಟೆಂಪೋ ಸಾಗಿಸ್ತಾ ಇತ್ತು ಅಂತ ಮಾಹಿತಿ ಈಗ ಸದ್ಯಕ್ಕೆ ಬರ್ತಿರೋದು. ಟೆಂಪೋದಲ್ಲಿ ಸಂಚರಿಸ್ತಾ ಇದ್ದ 12 ಮಂದಿಯಲ್ಲಿ 5 ಸಾವನ್ನಪ್ಪಿದ್ದಾರೆ. ಉಡುಪಿನ ಕಾಪುವಿನಲ್ಲಿ ನೋಡಿ. ಅದು ಬಿದ್ದಿರೋ ರಭಸ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಅನಾಹುತ ಹೇಗಾಗಿರ್ಬೋದು ಅಂತಂದ್ಬಿಟ್ಟು. ಡೀಟೇಲ್ಸ್ ಪಡ್ಕೊಳ್ಳೋಣ. ನನ್ನ ಕೊಲೀಗ್ ದೀಪಕ್ ಜೈನ್ ನನ್ನ ಜೊತೆ ಇವಾಗ ಜಾಯ್ನ್ ಆಗ್ತಾ ಇದ್ದಾರೆ. ದೀಪಕ್, ಯಾವಾಗ ನಡೆದ ಘಟನೆ ಇದು? ಮತ್ತು ಇದು ಆಕ್ಸಿಡೆಂಟ್ ಮುಖಾಮುಖಿ ಡಿಕ್ಕಿ ಆಗಿರೋದ ಅಥವಾ ಡಿವೈಡರ್ ಹೊಡೆದು ಪಲ್ಟಿ ಆಗಿರೋದ? ಡೀಟೇಲ್ಸ್ ಏನಿದೆ? ಅರವಿಂದ್, ಅರ್ಧ ಗಂಟೆಗಳ ಹಿಂದೆ ಇದು ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನಾಗಿ ಆಗುವಂತ ಘಟನೆ ಇದು. ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ಶಾಮಿಯಾನಗಳನ್ನ, ಡೆಕೋರೇಷನ್ ಐಟಮ್ಗಳನ್ನ ಸಾಗಾಟ ಮಾಡ್ತಾ ಇದ್ರು. ವಿಪರೀತವಾದ ವೇಗದಲ್ಲಿ ಟೆಂಪೋ ಇತ್ತು ಅನ್ನುವಂತ ಪ್ರಾಥಮಿಕ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಅರವಿಂದ್. ಒಂದು ಬದಿಯಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೋಗಿ ಡಿವೈಡರ್ ಅನ್ನ ದಾಟಿ ಇನ್ನೊಂದು ಬದಿಗೆ ಮಗುಚಿ ಬಿದ್ದಿರುವಂತಹ ಘಟನೆ ಇದು. ಹಾಗಾಗಿ ಒಳಗಡೆ ಇದ್ದ 12 ಜನ ಅಂತೇಳಿ ಸದ್ಯಕ್ಕೆ ನಮ್ಗೆ ಮಾಹಿತಿ ಸಿಗ್ತಾ ಇದೆ. ಗಾಯಾಳುಗಳ ಸಂಖ್ಯೆಯೇ 5ಕ್ಕಿಂತ ಹೆಚ್ಚು, ಅವರು ಕೂಡ ಗಂಭೀರ ಗಾಯ ಆಗಿದ್ದಾರೆ ಅನ್ನುವಂಥದ್ದು. ಮೃತರ ಸಂಖ್ಯೆ 5ಕ್ಕೆ ಏರಿರುವಂತದ್ದು. ಆರಂಭದಲ್ಲಿ ಸ್ಥಳದಲ್ಲೇ 3 ಜನ ಮೃತಪಟ್ಟಿದ್ರು. ಆ ನಂತರ ಆಸ್ಪತ್ರೆಯಲ್ಲಿ ಕೊನೆಯುಸಿರು ಎಳೆದಿರುವಂತದ್ದು. ಹಾಗಾಗಿ ಗಂಭೀರ ಗಾಯಕ್ಕೊಳಗಾದಂತಹ 4 ಜನರಿಗೆ ಈಗ ಆದರ್ಶ ಅನ್ನುವಂತ ಖಾಸಗಿ ಆಸ್ಪತ್ರೆಯಲ್ಲಿ ಮತ್ತು ಹೈಟೆಕ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡುವಂತ ಕೆಲಸ ಆಗ್ತಾ ಇದೆ. ಟೈರ್ ಬ್ಲಾಸ್ಟ್ ಆಗಿ ಡಿವೈಡರ್ ಅನ್ನ ಹಾರಿ ಟೆಂಪೋ ಮಗುಚಿ ಬಿದ್ದಿದೆ ಅನ್ನೋದನ್ನ ಕೆಲ ಸ್ಥಳೀಯರು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಆದ್ರೆ ನಿಖರವಾದ ಕಾರಣ ಇನ್ನಷ್ಟು ತಿಳಿಬೇಕಾಗಿದೆ. ಎಲ್ಲರೂ ಕೂಡ ಉತ್ತರ ಭಾರತ ಮೂಲದವರು, ಅದರಲ್ಲೂ ಕೂಡ 4 ಜನ ಉತ್ತರ ಪ್ರದೇಶದವರು ಅನ್ನುವಂತ ಪ್ರಾಥಮಿಕ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು ಅರವಿಂದ್. ರೈಟ್. ಈಗ ಗಾಯಾಳುಗಳ ಸ್ಥಿತಿ ತುಂಬಾ ಗಂಭೀರವಾಗಿದೆಯಾ, ಹೇಗೆ ದೀಪಕ್? ಹೌದು ಅರವಿಂದ್, 4 ಜನ ಗಾಯಾಳುಗಳು ಗಂಭೀರವಾಗಿ ಐಸಿಯುನಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಅವರನ್ನ ಉಡುಪಿ ನಗರದ ಆದರ್ಶ ಅನ್ನುವಂತ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಪ್ರಮುಖವಾಗಿ ಮೃತರ ಹೆಸರುಗಳು ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇಲ್ಲ. ಯಾಕಂದ್ರೆ ಗಾಡಿಯಲ್ಲಿದ್ದಂತಹ 12 ಜನಕ್ಕೂ ಕೂಡ ಗಾಯ ಆಗಿರುವಂತದ್ದು. ಯಾರು ಕೂಡ ಮಾಹಿತಿಗಳನ್ನ ನೀಡುವಂತಹ ಪರಿಸ್ಥಿತಿಯಲ್ಲೂ ಕೂಡ ಇಲ್ಲ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಆದ್ರೆ ಗಾಡಿಯ ಮಾಲೀಕರು ಇನ್ನಷ್ಟೇ ಸ್ಥಳಕ್ಕೆ ಬರಬೇಕಾಗಿದೆ. ಕೂಡಲೇ ಸುಮಾರು 15-20 ಕಿಲೋಮೀಟರ್ ದೂರದಲ್ಲಿ ಘಟನೆ ಆಗಿರುವಂತದ್ದು ಉಡುಪಿ ಜಿಲ್ಲಾ ಕೇಂದ್ರಕ್ಕಿಂತ. ಕೂಡಲೇ ಅವರನ್ನ ಸ್ಥಳೀಯರು ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ರು ಕೂಡ ಈಗಾಗಲೇ 5 ಜನ ಕೊನೆಯುಸಿರೆಳೆದಿರುವಂತದ್ದು. ಸ್ಥಳದಲ್ಲಿ 3 ಜನ ಮೃತಪಟ್ಟಿದ್ದಾರೆ. ಹಾಗಾಗಿ ನಿಖರವಾಗಿ ಘಟನೆಗೆ ಕಾರಣ ಏನು ಅನ್ನುವಂಥದ್ದು ಮತ್ತು ಮೃತರ ಮಾಹಿತಿಗಳು ಇನ್ನಷ್ಟೇ ಲಭ್ಯ ಆಗ್ಬೇಕಾಗಿದೆ. ಓಕೆ, ಥ್ಯಾಂಕ್ ಯು ದೀಪಕ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಈಗ ಅಲ್ಲಿ ಆ ಟೆಂಪೋದಲ್ಲಿದ್ದವರೆಲ್ಲರೂ ಕೂಡ ಒಂದು ಸತ್ತಿದ್ದಾರೆ ಅಥವಾ ಗಾಯಗೊಂಡಿದ್ದಾರೆ, ಅವ್ರನ್ನ ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ. ಸೊ ಏನಾಯಿತು ಅನ್ನೋ ಮಾಹಿತಿ ಕೊಡೋರು ಯಾರು? ಯಾರಾದರೂ ಪ್ರತ್ಯಕ್ಷದರ್ಶಿಗಳು ಸಿಕ್ಕಿದ್ರೆ ನಾನು ನೋಡಿದೆ ಹೀಗಾಯಿತು ಅಂತ. ಬಟ್ ಬೇಸಿಕ್ ಮಾಹಿತಿ ಪ್ರಕಾರ ಟೈರ್ ಬ್ಲಾಸ್ಟ್ ಆಗಿದೆ, ಅದರಿಂದ ಅದು ಕಂಟ್ರೋಲ್ ತಪ್ಪಿ ಡಿವೈಡರ್ ಎಗರಿ ಆ ಕಡೆ ಹೋಗಿದೆ ಅಂತಕ್ಕಂಥದ್ದು. ಒಟ್ಟಾರೆ ಈಗ ಸಾವಿನ ಸಂಖ್ಯೆ